ಯಾವುದೋ ಹುಡುಗಿ ಪಾರ್ವತಿನ ಎಳ್ಕೊಂಡು ಬಂದ್ಲಲ್ಲ, ಇವರಿಬ್ರು ಎಲ್ಲಿ ಹೋದ್ರು? ಅಮೂಲ್ಯ, ಯಾಕೆ ಈ ಥರ ಹೇಳ್ಕೊಂಡು ಹೋಗ್ತಿದ್ಯಾ? ಎಲ್ಲ ಮಾತು ಮುಗಿದ್ಮೇಲೆ ನಿಮ್ಮ ದೊಡ್ಡ ಯಜಮಾನ್ರು ಕೇಕ್ ತಗೊಂಬ ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬಾ. ಓ ಹೌದಲ್ಲ, ಮರ್ತ್ಬಿಟ್ಟಿದೆ. ಓಹೋ, ಸರ್ಪ್ರೈಸ್. ಆದಿತ್ಯ ವೇದಾಂತ್ ಮಾತಾಡ್ಕೊಳ್ತಿದ್ದ ಸರ್ಪ್ರೈಸ್ ಗಿಫ್ಟು ಇದೇನಾ? ಏನಾದರೂ ಮಾಡಿ ನಾನೇ ಇವರಿಬ್ರಿಗೂ ಒಂದು ರಿವರ್ಸ್ ಸರ್ಪ್ರೈಸ್ ಕೊಡಬೇಕು. ಹಾಂ, ಅಮೂಲ್ಯ, ನಮ್ಮ ದೊಡ್ಡ ಯಜಮಾನ್ರು ತಂದಿರೋ ಕೇಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು ಪಾರು, ತುಂಬ ಚೆನ್ನಾಗಿದೆ. ಪಾರು ಬಾ, ಕ್ಯಾಂಡಲ್ಸು ಮತ್ತು ಚಾಕು ತಂದಿಟ್ಬಿಡೋಣ. ಹಾಂ ನಡಿ. ಆಹಾ, ಲೇ ಪಾರ್ವತಿ, ನಿನಗೋಸ್ಕರ ಒಂದು ಹಾಡು ಹೇಳ್ತೀನಿ, ಕೇಳಿಸ್ಕೊಂಬಿಡು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಈ ಬಾಲು. ಈಗ ಮಜಾ ಬರುತ್ತೆ. ಎಷ್ಟು ಚೆನ್ನಾಗಿದೆ ಕೇಕ್. ನಾನು ಇದನ್ನು ಹಾಳು ಮಾಡೋಕ್ಕೆ 1 ಸೆಕೆಂಡ್ ಸಾಕು. ಆದರೆ ಯಾರು ಹಾಳು ಮಾಡಿದ್ರು ಅಂತ ಒಂದು ಪ್ರಶ್ನೆ ಬರುತ್ತೆ. ಸುಮ್ಮನೆ ಯಾಕೆ ರಿಸ್ಕು? ಆ ಕೆಲಸನ ಪಾರ್ವತಿ ಕೈಲೇ ಮಾಡಿಸಿದ್ರೆ ಅವಳಿಗೂ ಕೆಟ್ಟ ಹೆಸರು, ಎಲ್ಲರ ಸಂತೋಷನೂ ಹಾಳಾಗೋಗುತ್ತೆ. ಆ ಒಂದು ಲೇ ಪಾರು, ಇದೇ ಕಣೆ ನಿನಗೆ ಇವತ್ತು ಹಬ್ಬ. ಅಮೂಲ್ಯ, ಬಚಾವ್ ಮಾಡಿದೆ ಕಣೆ. ಇನ್ನೊಂದು ಸ್ವಲ್ಪ ಯಾಮಾರಿದ್ರೆ ಕೇಕ್ ಹಾಳಾಗೋಗಿರೋದು. ಆಮೇಲೆ ದೊಡ್ಡ ಯಜಮಾನ್ರಿಗೆ ಮುಖ ತೋರ್ಸೋಕ್ಕಾಗ್ತಾ ಇರಲಿಲ್ಲ. ಪಾರು, ಈಗೇನೂ ಆಗಿಲ್ವಲ್ಲ, ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಬೇಡ ಬಿಡು. ಅದು ಸರಿ, ಈ ನಿಂಬೆ ಹಣ್ಣುಗಳೆಲ್ಲ ಇಲ್ಲಿಗೆ ಹೇಗೆ ಬಂತು? ಅಡುಗೆ ಮನೆಯಿಂದ ಎತ್ಕೊಂಡು ಹೋಗುವಾಗ ಯಾರೋ ಚೆಲ್ಲಿರ್ತಾರೆ ಬಿಡು. ಪಾರು, ಚಾಕು ಮತ್ತು ಕ್ಯಾಂಡಲ್ನ ಅಲ್ಲಿ ಇಟ್ಬಿಟ್ಟು ಬಾ, ನಾವು ಕೆಲಸ ಮಾಡ್ತಿರೋಣ. ನಿಮ್ಮ ದೊಡ್ಡ ಯಜಮಾನ್ರು ಕರೆದಾಗ ಎತ್ಕೊಂಡೋಗೋಣ. ಇವಳು ಪಾರ್ವತಿ ಕೈ ಹಿಡಿದು ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಲು. ಈಗ ಈ ಕೇಕನ್ನು ಯಾರ ಕೈಲಿ ಹಾಳು ಮಾಡಿಸೋದು? ಅಯ್ಯಯ್ಯೋ, ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತಲ್ಲ. ಇವಾಗ ಈ ಕೇಕ್ ಯಾರು ಹಾಳು ಮಾಡಿದ್ದು ಅನ್ನೋ ಪ್ರಶ್ನೆ ಬರುತ್ತೆ. ನಾನಲ್ಲ, ಮೊದಲು ನಾನು ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು. ನೀವ್ಯಾರು ಏನು ಎಲ್ಲಿಂದ ಬಂದ್ರಿ ಇವೆಲ್ಲ ನಂಗೆ ಬೇಕಾಗಿಲ್ಲ. ನಾವು ಮಾಡ್ತಿರೋ ಕೆಲ್ಸಕ್ಕೆ ಕಲ್ಲು ಹಾಕಕ್ಕೆ ಬಂದು ಆಟಗಳಾಡಿದ್ರೋ ನೀವೇ ಹಾಳು ಮಾಡಿದ್ರಲ್ಲ ಕೇಕು. ಆ ಕೇಕ್ನ ಕುಯ್ಯೋ ಹಾಗೆ ನಿಮ್ಮನ್ನು ಕುಯ್ದು ಬಿಡ್ತೀನಿ. ಕೇಕ್ ಕಳ್ಳಿ. ಹಲೋ, ಯಾರು ನೀನು? ನಾನು ಯಾರು ಅಂತ ಗೊತ್ತಾ ನಿನಗೆ?
ಬಾಯಿಗೆ ಬಂದಂಗೆಲ್ಲ ಬಡಬಡಾಯಿಸ್ತಿದ್ಯಾ ಹುಚ್ಚಿ ಥರ? ಹೇಳಿದ್ನಲ್ಲ ಕೇಕ್ ಕಳ್ಳಿ ಅಂತ, ಜೊತೆಗೆ ನಿಂಬೆ ಹಣ್ಣು ಓನರು. ನಿಂಬೆಹಣ್ಣು? ಯಾವ ನಿಂಬೆಹಣ್ಣು? ಅದನ್ನ ನೀವೇ ಹೇಳಬೇಕು. ನಾವು ನಮ್ಮ ಪಾಡಿಗೆ ನಡ್ಕೊಂಡು ಹೋಗ್ತಿದ್ರೆ ನಾವು ನಡೆಯೋ ದಾರಿಯಲ್ಲಿ ನಿಂಬೆ ಹಣ್ಣು ಜಾರ್ಕೊಂಡು ಬಂತಲ್ಲ, ಅದಕ್ಕೇನು ಕೈ ಇತ್ತ ಕಾಲಿತ್ತ ತಾನಾಗಿ ತಾನು ಬರೋದಕ್ಕೆ? ನೀವೇ ಹುಳಿ ಹಿಂಡಕ್ಕೆ ಹಾಕಿದ್ದು ತಾನೆ? ಏಯ್, ಏನು ಏನೇನೋ ಹೇಳ್ತಾ ಇದೀಯಾ? ನಾನೇ ನಿಂಬೆಹಣ್ಣು ಹಿಂಡಿದ್ದು ಅಂತ ನಿನ್ನ ಹತ್ರ ಏನು ಪ್ರೂಫ್ ಇದೆ? ಪ್ರೂಫಾ? ನೀವು ಬಚ್ಚಿಟ್ಕೊಂಡು ಜಾಗದಿಂದ ನಡ್ಕೊಂಡು ಬರುವಾಗ ರಾಶಿ ರಾಶಿ ನಿಂಬೆ ಹಣ್ಣು ನಿಮ್ಮಿಂದನೇ ಹರ್ಕೊಂಡು ಬಂತಲ್ಲ, ಅದೆಲ್ಲಿಂದ ಬಂತು? ಸುಳ್ಳು! ಕೂಗಾಡಿ ಕಿರ್ಚಾಡಿದ್ರೆ ಗಂಟು ಪಿಪಿ ಡಮಾರ್ ಅನ್ಸ್ಬಿಡ್ತೀನಿ. ಇದೆಲ್ಲ ನಿಮ್ಮೆರನಲ್ಲಿ ಇಟ್ಕೋಬೇಕು. ನಾವು ಕೆಲಸ ಮಾಡೋ ಜಾಗಕ್ಕೆ ಕಸ ಹಾಕೋಕ್ ಬರೋರ್ನ ಮುಖಾಮುಖಿ ನೋಡ್ದೆ ಪೂರಿ ಕರಿಯೋ ಸೌಟಲ್ಲಿ ಹೊಡೆದಾಕೋರ್ ನಾವು. ಏಯ್, ನೀನೇನು ಹೆಣ್ಣೇನೆ? ಹೆಮ್ಮಾರಿ ಹೆಮ್ಮಾರಿ! ಹಸುಗರಳಿರೋರ್ಗೆ ಹೆಣ್ಣು, ತಪ್ಪು ಕೆಲಸ ಮಾಡೋರ್ಗೆ ಹೆಮ್ಮಾರಿನೇ. ಹುಷಾರ್. ಆಯ್ತಮ್ಮ ಜಗನ್ಮಾತೆ. ನೀವು ತಲೆ ಕೆಳಗೆ ಮಾಡಿ ನಿಂತ್ಕೊಂಡ್ರು ಈ ಪಾರ್ಟಿ ಹೆಂಗೆ ನಡಿಬೇಕು ಅಂತ ಅನ್ಕೊಂಡಿದ್ವೋ ಹಾಗೆ ನಡೆಯೋದು. ನಮ್ಮ ಕೇಟ್ರಿಂಗ್ ಊಟ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರಿ, ಗೊತ್ತಾಯ್ತಾ? ಜೊತೆಗೆ ಪಾರುಗೇನಾದ್ರೂ ತೊಂದರೆ ಮಾಡಿದ್ರೋ ಅಷ್ಟೇ. ಓಹೋ, ಅಂದ್ರೆ ಪಾರ್ವತಿ ಕೇಟ್ರಿಂಗ್ ಅವ್ರನ್ನ ಕರ್ಸ್ಕೊಂಡಿದ್ದಾಳೆ. ಮೊದ್ಲು ಈ ವಿಷಯನ ಅಕ್ಕನಿಗೆ ಮುಟ್ಟಿಸ್ಬೇಕು. ಲೇ ಪಾರು, ನೀನಿವತ್ತು ಡಮಾರು ಕಣೆ. ಇಷ್ಟು ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಈ ಬರ್ಡೇ ಇಷ್ಟು ಸ್ಪೆಷಲ್ ಆಗಿ ಸರ್ಪ್ರೈಸಿಂಗ್ ಆಗಿ ಇರಬೇಕು ಅಂತ ಯೋಚನೆ ಮಾಡಿದ್ದು ನಮ್ಮ ತಂದೆ. ಇವರಿಬ್ಬರ ಮಧ್ಯೆ ಇರೋ ಸಂಬಂಧದ ಬಗ್ಗೆ ಚಿಕ್ಕದಾಗಿ ಚೊಕ್ಕವಾಗಿ ನಿಮ್ಮೆಲ್ಲರಿಗೂ ಹೇಳಬೇಕು ಅಂತ ನನ್ನ ಆಸೆ. ಸನ್ನೆಯಲ್ಲಿ ಶುರುವಾದ ಪ್ರೀತಿ ಕೋಪದಲ್ಲಿ ಬೆಳೀತು. ಮನಸ್ಸುಗಳು ದೂರ ಹೋಗ್ತಿವೆ ಅಂತ ಅನ್ನಿಸುವಾಗಲೇ ಹೃದಯಗಳು ಹತ್ತಿರ ಆಗ್ತಿವೆ ಅನ್ನೋ ಸೂಚನೆ ಬಂತು. ಹೃದಯಗಳು ಹತ್ತಿರ ಆದಮೇಲೆ ಬದುಕು ಒಂದೇ ಆಗೋ ಸಮಯ ಬಂತು. ಅಪ್ಪ, ಈ ಮರು ಹುಟ್ಟು ಅಮ್ಮಂಗೆ ಮಾತ್ರ ಹುಟ್ಟು ಹಬ್ಬ ಅಲ್ಲ, ನಿಮ್ಮ ಪ್ರೀತಿಗೂ ಹುಟ್ಟು ಹಬ್ಬ. ಇಷ್ಟೊಂದು ಆಡಂಬರ ಸಡಗರದಿಂದ ಆಚರಿಸೋ ಶಕ್ತಿ ಕೊಟ್ಟಿದ್ದಕ್ಕೆ ಆ ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಮ್ಮ, ಒಂದು ನಿಮಿಷ ಬಂದೆ. ರೀ, ನಿಂತ್ಕೊಳ್ರಿ. ಯಾಕ್ರಿ ಓಡೋಗ್ತಿದ್ದೀರಾ? ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ನು? ಅಯ್ಯೋ ಕರ್ಮ ರೀ, ನೀವು ತಂದಿರೋ ಕೇಕ್ ಮೇಲೆ ಯಾರೋ ಬಿದ್ದು ಕೇಕ್ ಹಾಳಾಗೋಯ್ತು.